ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳಿದ್ರು. ನಮಗೂ ತುಂಬಾ ಖುಷಿಯಾಗಿದೆ ಸಿನಿಮಾ ನೋಡಿ. ಸೊ ಎಲ್ಲ ಆಡಿಯನ್ಸ್ ಬನ್ನಿ ಸಿನಿಮಾ ನೋಡಿ. ಕಣ್ಣ ಮುಚ್ಚೆ ಕಾಡೆಗುಡೆ ನಿಮ್ಮ ಹತ್ರದ ಥಿಯೇಟರ್ ಅಲ್ಲಿ ಇದೆ. ನಮಗೆ ಸಪೋರ್ಟ್ ಮಾಡಿ ಅಷ್ಟೇ, ಬನ್ನಿ ಥಿಯೇಟರ್ಗೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಹೌದೌದು. ಎಲ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸಸ್ಪೆನ್ಸ್ ಚೆನ್ನಾಗಿದೆ ಸಿನಿಮಾದಲ್ಲಿ, ಲಾಸ್ಟ್ ತನಕ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದೇ ನಮಗ್ ಬೇಕಾಗಿರೋದು. ಈಗ ಜನಗಳು ಸುಮ್ನೆ ಕೂತ್ಕೊಂಡು ಎದ್ದೋಗೋದ್ಕಿಂತ ಆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ನ ನಾವು ಅವ್ರಿಗೆ ಕೊಡ್ಬೇಕು ಅಂತ ನಾವು ಟ್ರೈ ಮಾಡಿದೀವಿ. ಸೊ ಅದು ವರ್ಕೌಟ್ ಆಗಿದೆ ಅಂತ ನನ್ನ ಭಾವನೆ. ಇನ್ ಮುಂದೆ ಎಲ್ಲ ನೀವೇ ಕೈ ಹಿಡಿಬೇಕಷ್ಟೇ. ಜೊತೆ ಕೂತ್ಕೊಂಡು ನೋಡಿದೀರಾ, ಖುಷಿ ಆಯ್ತು ನಿಮಗೆ? ಹೌದು, ತುಂಬಾ ಖುಷಿ ಆಯ್ತು. ಪ್ರತಿಯೊಂದು ಕೆಲವೊಂದು ಸೀನ್ ಅಲ್ಲಿ ಅಂದ್ರೆ ನಾವು ನೋಡಿರ್ತೀವಲ್ಲ ಸಿನಿಮಾ ನೋಡಿದಾಗ ಇಂಥ ಸೀನ್ ಅಲ್ಲಿ ನಗು ಬರುತ್ತೆ, ನಗ್ತಾರೆ ಅಂತೆಲ್ಲ ನಾವು ಅನ್ಕೊಂಡಿದ್ವಿ. ಅದೇ ತರ ರಿಯಾಕ್ಷನ್ ಅವರು ಕೊಟ್ಟಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಆ ಒಂದು ಫೀಲ್ ನಾವು ಎಂಜಾಯ್ ಮಾಡಿದ್ವಿ ಮತ್ತೆ. ತುಂಬಾ ಖುಷಿ ಆಯ್ತು. ನಮ್ಮ ಫ್ರೆಂಡ್ಸ್ ಇದ್ರು ಸಿನಿಮಾ ನೋಡಕ್ಕೆ. ಸೊ ಅವ್ರು ಹೇಳಿದಾಗೆ ಗೊತ್ತಲ್ಲ, ನಾವು ಆಲ್ರೆಡಿ ಸಿನಿಮಾ ನೋಡಿದೀನಿ. ಸೊ ಸ್ಕ್ರೀನ್ ಕಿಂತ ಅವ್ರ ರಿಯಾಕ್ಷನ್ ನೋಡ್ತಿದ್ದೆ, ಚೆನ್ನಾಗಿ ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ ಯಾವ ತರ ಅಂತ. ಬಟ್ ತುಂಬಾ ಖುಷಿ ಆಗ್ತಿದೆ ಸಿನಿಮಾ ರಿಲೀಸ್ ಆಗಿ ಸಿನಿಮಾ ನೋಡ್ತಾ. ಸೊ ನೀವು ಸಿನಿಮಾ ನೋಡಿ, ನಿಮ್ಗೂ ಖುಷಿ ಆಗುತ್ತೆ. ಥಿಯೇಟ್ರಿಗೆ ಬನ್ನಿ, ಸಪೋರ್ಟ್ ಮಾಡಿ. ತುಂಬಾ ಎಂಜಾಯ್ ಮಾಡ್ತಾರೆ. ಹೌದೌದು, ತುಂಬಾ ಖುಷಿ ಆಯ್ತು ಸರ್. ಅದೇ ಒಂದು ಸಾಧನೆ. ನಾವೇನ್ ಮಾಡ್ಕೊಂಡಿದೀವಿ, ನಮ್ಮ ಡೈರೆಕ್ಟರ್ ಏನು ವರ್ಕ್ ಮಾಡಿದ್ದಾರೆ, ನಮ್ಮ ಹೀರೋ ಆಗಿರ್ಬೋದು, ನಾನಾಗಿರ್ಬೋದು, ಎಲ್ಲ ಏನ್ ವರ್ಕ್ ಮಾಡಿದೀವಿ, ಜನಗಳು ಇಲ್ಲ ಏನ್ ಬಂದು ನಾವು ಒಂದು ರಿಯಾಕ್ಷನ್ ಕೊಡ್ತಾರೆ, ಅದೇ ನಮ್ದೊಂದು ಸಾಧನೆ ಅಂತ ಹೇಳ್ಬೋದು ಅಷ್ಟೇ. ರಾಘವೇಂದ್ರ ರಾಜ್ಕುಮಾರ್ ಜೊತೆ ಆಕ್ಟ್ ಮಾಡಿದ್ದೀರಾ, ಅದು ತುಂಬಾ ಒಂದು ದೊಡ್ಡ ಬ್ಲೆಸ್ಸಿಂಗ್ ಅಂತಾನೆ ಅನ್ಕೋತೀನಿ. ನಾನು ಮೊದಲನೇ ಸಿನಿಮಾ ಮ್ಯಾನ್ ಆಫ್ ದ ಮ್ಯಾಚ್ ಅಪ್ಪು ಸರ್ ಬ್ಯಾನರ್ ಅಲ್ಲಿ. ಸೊ ಅಲ್ಲಿಂದಾನೇ ಒಂದು ಕನೆಕ್ಷನ್ ಅನ್ಕೋತೀನಿ. ಇವಾಗ ರಾಘವೇಂದ್ರ ಸರ್ ಜೊತೆ ಆಕ್ಟ್ ಮಾಡಕ್ ಒಂದು ಚಾನ್ಸ್ ಸಿಕ್ಕಿದೆ, ದೊಡ್ಡ ಬ್ಲೆಸ್ಸಿಂಗ್. ಸೊ ಅದಕ್ಕೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ಗೆ. ಆ ತರ ಏನಿಲ್ಲ. ಅದು ತುಂಬಾ ಖುಷಿ ಆಗ್ತಾ ಇದೆ ಸರ್. ನಂಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಆಗಿದೆ.